ಅಣ್ಣ ತಂಗಿಯ ಬಂಧ ಆಸ್ತಿಗಾಗಿ ಕೊಲೆ ಪ್ರಯತ್ನ. ತಂಗಿಯನ್ನೇ ಕೊಲೆ ಮಾಡಲು ಯತ್ನಿಸಿದ ಸಹೋದರ. ಮಹಿಳೆ ಮೇಲೆ ಸಹೋದರರಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆದಿದೆ. ಶ್ವೇತಾ ಎಂಬ ಮಹಿಳೆ ಮೇಲೆ ಸಹೋದರ ಅಟ್ಯಾಕ್ ಮಾಡಿದ್ದಾನೆ. ಗುಬ್ಬಿಯ ಕಡಬ ಹೋಬಳಿ ಕಲ್ಲೂರ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಆಸ್ತಿಗಾಗಿ ಅಣ್ಣ ಮತ್ತು ಅತ್ತಿಗೆಯಿಂದ ಕೊಲೆ ಪ್ರಯತ್ನ ನಡೆದಿದೆ. ಸಹೋದರ ಪಾಂಡುರಂಗರಾವ್, ಅತ್ತಿಗೆ ಪದ್ಮಾಬಾಯಿ ಹಲ್ಲೆ ಮಾಡಿದ ದಂಪತಿಗಳು. ನ್ಯಾಯಕ್ಕಾಗಿ ಕಾನೂನು ಮೊರೆ ಹೋಗಿದ್ದಾರೆ ಸಂತ್ರಸ್ತ ಯುವತಿ. ಅತ್ತಿಗೆ ಮತ್ತು ಅಣ್ಣನನ್ನ ಬಂಧಿಸುವಂತೆ ಯುವತಿ ಆಗ್ರಹಿಸಿದ್ದಾರೆ. ಸಿಎಸ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಅಣ್ಣ ತಂಗಿಯರ ಬಂಧ ಜನುಮದ ಅನುಬಂಧ ಅಂತ ಹೇಳ್ತಾರೆ. ಆದರೆ ಇಲ್ಲೊಂದು ವಿಚಿತ್ರ ಘಟನೆ ಬೆಳಕಿಗೆ ಬಂದಿದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಕಲ್ಲೂರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಆಸ್ತಿಗಾಗಿ ತಂಗಿಯನ್ನೇ ಕೊಲೆ ಮಾಡೋದಕ್ಕೆ ಅಣ್ಣ ಪ್ರಯತ್ನ ಪಟ್ಟಿದ್ದಾನೆ. ಗುಬ್ಬಿಯ ಸಹೋದರ ಪಾಂಡುರಂಗರಾವ್ ಮತ್ತು ಅತ್ತಿಗೆ ಪದ್ಮಾಬಾಯಿ ಇವರಿಬ್ಬರು ಸೇರಿಕೊಂಡು ಶ್ವೇತಾ ಎಂಬ ಮಹಿಳೆ ಮೇಲೆ ಅಟ್ಯಾಕ್ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಕೊಲೆಗೆ ಪ್ರಯತ್ನಿಸಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಇದರ ವಿರುದ್ಧ ನ್ಯಾಯಕ್ಕಾಗಿ ಇದೀಗ ಸಂತ್ರಸ್ತೆ ಕಾನೂನು ಮೊರೆ ಹೋಗಿದ್ದಾರೆ. ಅಣ್ಣ ಮತ್ತು ಅತ್ತಿಗೆಯನ್ನ ಬಂಧಿಸುವಂತೆ ಯುವತಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟು ಆಗ್ರಹವನ್ನು ಮಾಡಿದ್ದಾರೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಕೇಸ್ ಬಗ್ಗೆ ಪ್ರಕರಣ ದಾಖಲಾಗಿದೆ. ಕೇಸ್ ದಾಖಲಾಗಿದೆ. ಶ್ವೇತಾ ಎಂಬ ಮಹಿಳೆ ಮೇಲೆ ಸಹೋದರ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ಆಸ್ತಿ ವಿಚಾರಕ್ಕಾಗಿ, ಇನ್ನೇನು ಅಲ್ಲ, ಆಸ್ತಿ ವಿಚಾರಕ್ಕಾಗಿ ಅಣ್ಣನೇ ತಂಗಿಯನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. 7,000 ಟ್ಯಾಬ್ಲೆಟ್ ಹೋಗುತ್ತೆ, 3,000 ಬಸ್ ಚಾರ್ಜ್ಗೆ ಹೋಗುತ್ತೆ. ಇನ್ನು 2,000ದಲ್ಲಿ ನಾನು ಜೀವನ ಮಾಡ್ಕೊಂಡಿದ್ದೀನಿ ಸರ್. ನಾನು ಅಷ್ಟೇ ಶನಿವಾರ ನೈಟ್ ಸರ್ 12 ಗಂಟೆ 10:30 ಆಗಿರೋದು ಸರ್. ಇದು ಯಾರೂ ಮನೇಲಿ ಬರ್ತಾ ಇಲ್ಲ ಸರ್. ನಾನು ಒಬ್ಳೇ ಬಂದು ಎಲ್ಲರಿಗೂ ಇದರಿಂದ ಕರ್ಕೊಂಡ್ಬಂದು ಪಾಪ ಸೇರಿಸಿ ಇಲ್ಲಿ ಇದನ್ನ ಕೊಟ್ಟಿರು. ಇಷ್ಟು ದಿನ ಆಯ್ತು, ಏನು ಇದಾಗ್ತಾ ಇಲ್ಲ ಸರ್. ಅದಕ್ಕೇನೆ ನಿಮ್ಮನ್ನು ಕರ್ಸ್ಕೊಂಡಿದ್ದೀನಿ ನಾನು. ಇದು ಸ್ಕೇಲ್, ಬಟ್ಟೆ ಹೊಲಿಯೋ ಸ್ಕೇಲಿಂದ ಸರ್. ಏನೂ ಇದು ಮಾಡಿಲ್ಲ ನಾನು, ಅವ್ರಿಗೇನೂ ಟಾರ್ಚರು ಮಾಡಿಲ್ಲ ನಾನು. ಬಟ್ಟೆ ಹೊಲಿಯೋದನ್ನ ನನ್ನ ಫೀಸು ಈಸ್ಕೊಳ್ಳೋಕ್ಕೋಸ್ಕರ ಅಷ್ಟೇನೆ ಹೋಗಿದ್ದವ್ರಿಗೆ ಕೇಳಿದ್ದು ನಾನು. ಅಷ್ಟಕ್ಕೇನೇನೆ ಈ ಥರ ಇದು ಮಾಡಿದ್ರು ಸರ್. ಮನೆ ಬಿಟ್ಟು ಹೋಗು, ನೀನು ಮನೆ ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಪಾಂಡುರಂಗ ಅಂತ ಸರ್, ಸ್ವಂತ ಅಣ್ಣನೇನೆ ಸರ್. ಅವರು ಸ್ವಂತ ಅಣ್ಣ ಅತ್ತಿಗೆನೇ ಸರ್ ಇಷ್ಟೊಂದು ಟಾರ್ಚರ್ ಮಾಡ್ತಾ ಇರೋದು. ಪದ್ಮಾಬಾಯಿ ಸರ್, ಅವರಿಂದನೇ ಸರ್. ಅವ್ರು ತುಂಬ ಇದು ಅವ್ರು ಹೇಳ್ದಂಗೆ ಇವ್ರು ಮಾಡ್ತಾರೆ ಸರ್ ನನಗೆ. ಈಗ ನಿಮ್ಮ ಮೇಲೆ ಅಲ್ಲೇ ಇದಾಗಲೇ ಎಷ್ಟು ಬಾರಿ ಆಗ್ತಿರೋದು? ಇದು ತುಂಬಾ ಬಾರಿ ಆಗಿದೆ ಸರ್. ನಾನು ಮನೆ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೆ. ಇದು ಲಾಸ್ಟ್ ಟೈಮ್ ಆಗಿತ್ತು ಸರ್. ಅದು ಎಲ್ಲ ಇದಾಗಿದೆ. ಬಟ್ ಇಲ್ಲಿ ಏನು ಇದಾಗ್ತಾ ಇಲ್ಲ ಸರ್. ಅದಕ್ಕೋಸ್ಕರ ನಾನು ಇಷ್ಟೊಂದು ಕೇಳ್ಕೊತಾ ಇದ್ದೀನಿ.